ಅಂತೂ ಇಂತೂ ಪಾಕ್ ನೆಲದ ಅತ್ಯಂತ ಇತಿಹಾಸ ಮತ್ತು ಪರಂಪರೆ ಉಳಿಸೋದಕ್ಕೆ ಪಾಕಿಸ್ತಾನ ಈಗ ಪ್ರಯತ್ನ ಪಡ್ತಾ ಇದೆ. ಭಾರತವನ್ನು ಮೀರಿಸಿ ಪ್ರಗತಿಪರ ಆಗ್ತಾ ಇದೆಯಾ ನೆರೆಯ ರಾಷ್ಟ್ರ ಪಾಕಿಸ್ತಾನ. ಲಾಹೋರ್ನ ಏರಿಯಾಗಳಿಗೆ ಹಿಂದುತ್ವ ಅಥವಾ ಹಿಂದೂ ಹೆಸರುಗಳ ಮರುನಾಮಕರಣ. ಪಾಕಿಸ್ತಾನದ ಬಗ್ಗೆ ಇದನ್ನು ಕಲ್ಪನೆ ಮಾಡಿಕೊಳ್ಳೋದಕ್ಕೂ ಕೂಡ ಸಾಧ್ಯ ಇರಲಿಲ್ಲ. ಅತ್ಯಂತ ಆಶ್ಚರ್ಯಕರವಾದ ಬೆಳವಣಿಗೆ. ಇಸ್ಲಾಮಿಕ್ ಹೆಸರು ಕೈಬಿಟ್ಟು ಹಿಂದೂ ಮತ್ತು ಸಿಖ್ ಹೆಸರು ನಾಮಕರಣ. ಸಾಂಸ್ಕೃತಿಕ ಬೇರುಗಳಿಗೆ ಮರಳಿದ ಪಾಕಿಸ್ತಾನ. 8 ದಶಕಗಳ ಬಳಿಕ ಲಾಹೋರ್ನಲ್ಲಿ ಇತಿಹಾಸದ ಪುನರುತ್ಥಾನ. ಲಾಹೋರ್ನ ಬಾಬ್ರಿ ಚೌಕ್ ಇನ್ನು ಮುಂದೆ ಜೈನ ಮಂದಿರ ಚೌಕು. ಇಸ್ಲಾಂಪುರ ಪ್ರದೇಶಕ್ಕೆ ಈಗ ಕೃಷ್ಣನಗರ ಎಂಬ ಹೆಸರು. ಸುನ್ನತ್ ನಗರಕ್ಕೆ ಸಂತನಗರ ಅಂತ ಮರು ನಾಮಕರಣ ಮಾಡುವುದಕ್ಕೆ ಪಾಕಿಸ್ತಾನ. ಮುಸ್ತಫಾಬಾದ್ ಪ್ರದೇಶ ಇನ್ನು ಮುಂದೆ ಅಧಿಕೃತವಾಗಿ ಧರಂಪುರ. ಜಾಫರ್ ಖಾನ್ ಚೌಕ್ ಈಗ ಲಕ್ಷ್ಮಿ ಚೌಕ್ ಎಂದು ಮರುನಾಮಕರಣ ಮಾಡಲಾಗಿದೆ. 15 ಪ್ರಮುಖ ನಗರಗಳ ಇಸ್ಲಾಮಿಕ್ ಹೆಸರನ್ನು ಕೈಬಿಟ್ಟು ಪಾಕಿಸ್ತಾನ ಈಗ ಹಳೆಯ ಸಂಸ್ಕಾರ ಮತ್ತು ಸಂಸ್ಕೃತಿಗೆ ಸರಿಹೊಂದುವ ಹೆಸರುಗಳನ್ನು ಇಡಲಾಗ್ತಾ ಇದೆ. ಈ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೊಟ್ಟು ಬಿಡ್ತೀನಿ. ಪಾಕಿಸ್ತಾನ ಈ ತರಹದ್ದೊಂದು ನಿರ್ಧಾರ ತೆಗೆದುಕೊಳ್ಳುವುದಕ್ಕೂ ಪ್ರಬಲವಾದ ಕಾರಣಗಳಿದೆ. ಸಾಂಸ್ಕೃತಿಕ ಬೇರುಗಳಿಗೆ ಮರಳಿದ ಪಾಕಿಸ್ತಾನ ನಮಗೆ ಕಲ್ಪನೆ ಮಾಡಿಕೊಳ್ಳೋದಕ್ಕೆ ಸಾಧ್ಯನಾ? 8 ದಶಕಗಳ ಬಳಿಕ ಲಾಹೋರ್ನಲ್ಲಿ ನಡೆದಿರುವಂತಹ ಬೆಳವಣಿಗೆ ಇದು. ಭಾರತ, ಪಾಕಿಸ್ತಾನ, ಲಂಕಾ, ಬಾಂಗ್ಲಾದೇಶ ಅಖಂಡ ಭಾರತದ ಪರಿಕಲ್ಪನೆಯ ಒಂದೊಂದು ಪ್ರದೇಶಗಳು. ಈ ನೆಲದಲ್ಲಿ ಘಟಿಸಿ ಹೋದ ಗತಕಾಲದ ಅನೇಕ ಇತಿಹಾಸಗಳು ಕೆದಕಿದ್ರೆ ಈಗಲೂ ಸಿಗ್ತವೆ. ಕಾಲಕ್ರಮೇಣ ಡೆವಲಪ್ ಆಗ್ತಾ ಇದ್ದ ಹಾಗೆ ಹೆಸರುಗಳು, ಪ್ರದೇಶಗಳು ಆಯಾಯ ಕಾಲಕ್ಕೆ ತಕ್ಕನಾಗ ಬದಲಾಯಿತು. ಆದರೆ ಪಾಕಿಸ್ತಾನ ಎಲ್ಲೋ ಒಂದು ಕಡೆ ಒಂದು ಹೊಸ ಯೋಜನೆಯನ್ನು, ಬೃಹತ್ ಯೋಜನೆ, ಆ ಯೋಜನೆಯ ಹೆಸರು ಲಾಹೋರ್ ಹೆರಿಟೇಜ್ ಏರಿಯಾ ರಿವೈವಲ್. ಅಂದರೆ ಪಾಕಿಸ್ತಾನ ಈ ಇತಿಹಾಸ ಮತ್ತು ಪರಂಪರೆಯ ರಕ್ಷಣೆಯ ಬೃಹತ್ ಯೋಜನೆ ಇದು. ಈ ಯೋಜನೆಗೆ ಬರೋಬ್ಬರಿ ಇರುವಂತಹ ಮಾಹಿತಿಯ ಪ್ರಕಾರ 45ರಿಂದ 50 ಬಿಲಿಯನ್ ಹಣವನ್ನು ನಿಯೋಜನೆ ಮಾಡಿದೆ. ಎಸ್, ನವಾಜ್ ಶರೀಫ್ ಮತ್ತು ಮರಿಯಮ್ ನವಾಜ್ ಕನಸಿನ ಯೋಜನೆ ಇದು. 50 ಬಿಲಿಯನ್ ರೂಪಾಯಿ ವೆಚ್ಚದಲ್ಲಿ ಇತಿಹಾಸದ ರಕ್ಷಣೆಗೆ ಭಾರಿ ಮುತುವರ್ಜಿ. ಸ್ಥಳೀಯರಿಂದಲೂ ಹೆಸರು ಬದಲಾವಣೆಗೆ ಸಿಕ್ತು ಭಾರಿ ಬೆಂಬಲ. ಪ್ರಾಚೀನ ವಾಸ್ತುಶಿಲ್ಪ, ಸಾಂಸ್ಕೃತಿಕ ಗುರುತು ಉಳಿಸಿಕೊಳ್ಳೋದಕ್ಕೆ ಪಾಕ್ ನಿರ್ಧಾರ. ಮಿಂಟೋ ಪಾರ್ಕಿಗೆ ಮರಳುತ್ತಿದೆ ಹಳೆಯ ವೈಭವ. ಲಾಲಾ ಅಮರ್ನಾಥ್ ಆಡಿದ್ದ ಕ್ರಿಕೆಟ್ ಮೈದಾನ ಗಾಮಾ ಪಹಲ್ವಾನ್ ಅಖಾಡ. ಸಹಿಷ್ಣುತೆಯ ಹೊಸ ಹಾದಿಯಲ್ಲಿ ಸಾಗೋದಕ್ಕೆ ಪಾಕಿಸ್ತಾನದ ಮಹತ್ವದ ಹೆಜ್ಜೆ. ನಾನು ಹೇಳ್ತಾ ಇದ್ದೆ, ಬೃಹತ್ ಯೋಜನೆ ಅದು. 50 ಬಿಲಿಯನ್ ಅದಕ್ಕೆ ನಿಯೋಜನೆ ಮಾಡಲಾಗ್ತಾ ಇದೆ ನವಾಜ್ ಶರೀಫ್ ರವರ ನೇತೃತ್ವದಲ್ಲಿ. ತನ್ನ ನೆಲದ ಇತಿಹಾಸ ಮತ್ತು ಪ್ರಾಚೀನತೆಯನ್ನು ಉಳಿಸ್ಕೋಬೇಕಲ್ಲ. ನಮ್ಮಲ್ಲೊಂದಷ್ಟು ಬದಲಾವಣೆಗಳಾದವು. ಎಲ್ಲಿ? ನಮ್ಮ ದೇಶದ ಜಂಗಲ್ ರಾಜ್ಯ ಎಂದು ಕರೆಸಿಕೊಳ್ಳುವ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ನ ಮೂಗಿನ ನೇರಕ್ಕೆ ಖಾದರ್ ಟೌನು ಅನ್ನೋದು ಇಸ್ಲಾಮಿಕ್ ಹೆಸರು ಆಗಿದ್ದರಿಂದ ಅದನ್ನು ಹಿಂದೂ ನಾಮಕರಣ ಮಾಡಲಾಯಿತು. ನಮ್ಮಲ್ಲಿ ಇತಿಹಾಸ ಪ್ರಸಿದ್ಧ ಸ್ಥಳಗಳನ್ನು ಹಿಂದೂ ಹೆಸರಿಗೆ ನಾಮಕರಣ ಮಾಡಲಾಗ್ತಾ ಇದೆ. ಆದರೆ ನಮ್ಮ ಶತ್ರು ರಾಷ್ಟ್ರ, ನಮ್ಮ ದುಶ್ಮನ್ ಕಂಟ್ರಿ ಪಾಕಿಸ್ತಾನ ನೋಡಿ ಅಲ್ಲಿನ ಹಳೆಯ ಇತಿಹಾಸ ಮತ್ತು ಪರಂಪರೆಗೆ ಬೆಲೆ ಕೊಡ್ತಾ ಇದೆ. ಇದು ಈ ವೈರುಧ್ಯ ನೋಡಿ. ಕೆಲವೊಂದು ವಿಚಾರಗಳಲ್ಲಿ ಶತ್ರು ರಾಷ್ಟ್ರದ ಬೆಳವಣಿಗೆಗಳನ್ನು ನಾವು ಅನುಸರಿಸೋದ್ರಲ್ಲಿ ತಪ್ಪೇನೇ ಇಲ್ಲ. ಸರಿ, ನಮ್ಮ ಶತ್ರು ದೇಶ ಪಾಕಿಸ್ತಾನ, ಅದರ ಮೇಲೆ ದಾಳಿ ನಾವು ಯಾವಾಗ ಬೇಕಾದರೂ ಮಾಡಬಹುದು. ಅದು ಕೂಡ ನಮ್ಮ ಮೇಲೆ ಯಾವಾಗ ಬೇಕಾದರೂ ದಾಳಿ ಮಾಡಬಹುದು. ಇದು ಪಾರಂಪರಿಕ ಶತ್ರುತ್ವ. ಆದರೆ ಆ ನೆಲದಲ್ಲಿ ಆಗ್ತಾ ಇರತಕ್ಕಂತಹ ಧನಾತ್ಮಕ ವಿಚಾರ, ಅದರಿಂದ ನಮಗೂ ಕೂಡ ಒಂದು ಪಾಠ ಇದೆ. ನಮ್ಮ ಭಾರತದಲ್ಲೂ ಕೂಡ ಅನೇಕ ಐತಿಹಾಸಿಕ, ಅನೇಕ ಪರಂಪರೆ ಇರತಕ್ಕಂಥ ಅನೇಕ ಪ್ರದೇಶಗಳು, ಅದನ್ನು ಉಳಿಸಿಕೊಳ್ಳುವ ಪ್ರಯತ್ನಗಳು ನಮ್ದಾಗಬೇಕಲ್ಲ. ಪ್ರತಿಯೊಂದರಲ್ಲೂ ರಾಜಕೀಯ ರಾಜಕಾರಣ ಸರಿಯಲ್ಲ. ಸೊ ಈಗ ಬರ್ತಾ ಇರುವ ಮಾಹಿತಿಯ ಪ್ರಕಾರ ಪಾಕಿಸ್ತಾನದ 15 ಪ್ರಮುಖ ನಗರಗಳು ಕಾಲಕ್ರಮೇಣ ಬದಲಿಸಲಾಗಿತ್ತು. ಈಗ ಮತ್ತೆ ಇತಿಹಾಸವನ್ನು ಮರುಸ್ಥಾಪನೆ ಮಾಡಲಾಗ್ತಾ ಇದೆ. ಎಸ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ರೋಹನ್ ಹಿರೇಮಠ್ ಫೋನ್ ಸಂಪರ್ಕದಲ್ಲಿ. ರೋಹನ್, ಭಾರತ ಮತ್ತು ಪಾಕಿಸ್ತಾನ ಸಾಂಪ್ರದಾಯಿಕ ಒಂದು ತರಹದಲ್ಲಿ ನಾವಿಬ್ಬರು ಕೂಡ ನಾವು ಒಬ್ಬೊಬ್ಬರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಿಲ್ಲ. ಅಂತಹ ಒಂದು ದೇಶದ ನೆಲದಲ್ಲಿ ಈ ತರಹದ್ದೊಂದು ಕ್ರಾಂತಿನ ಏನಿದೆ? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್.
ಸಾಹಿಲ್, ಏನು ಪಾಕಿಸ್ತಾನ ಲಾಹೋರ್ದ ಒಂದು ನೆಲ ಪ್ರದೇಶಗಳಲ್ಲಿ ಕೂಡ ಹೆಸರುಗಳ ಹಿಂದೂ ಮತ್ತು ಸಿಖ್ ಮತ್ತು ಐತಿಹಾಸಿಕ ಗುರುತುಗಳಿಗೆ ಈಗ ಹೊಂದುವಕ್ಕೋಸ್ಕರ ಒಂದು ಮರುನಾಮಕರಣ ಕೂಡ ಮಾಡಲಾಗ್ತಾ ಇದೆ ಅಂತ ಕೆಲವೊಂದಿಷ್ಟು ರಿಪೋರ್ಟ್ಗಳಿಗೂ ಈಗಾಗಲೇ ಚರ್ಚೆಗೆ ಗ್ರಾಸವಾಗಿದೆ ಅಂತ ಹೇಳ್ಬೋದು. ಇಸ್ಲಾಮಿಕ್ ಹೆಸರುಗಳನ್ನ ಕೈಬಿಟ್ಟು ಧಾರ್ಮಿಕ ಸಹಿಷ್ಣುತೆ ಮತ್ತು ಸಾಂಸ್ಕೃತಿಕ ಬೇರುಗಳನ್ನ ಇದಕ್ಕೆ ಕಾರಣ ಆಗ್ತಾ ಇದೆ ಅಂತ ಹೇಳ್ಬೋದು. ಇವೆಲ್ಲ ಬದಲಾವಣೆಯನ್ನು ಗಮನಿಸಿದಾಗ ಆಡಳಿತಾತ್ಮಕ ಕ್ರಮವು ಅಥವಾ ಏನಾದ್ರೂ ದೇರ್ ಇಸ್ ಏನ ಪೊಲಿಟಿಕಲ್ ಮೆಸೇಜ್ ಕೊಡೋಕೆ ಏನಾದ್ರು ಹೊರಟಿದ್ದಾರಾ ಅನ್ನುವಂತಹ ಸಹಜವಾಗಿ ಪ್ರಶ್ನೆ ಬರುತ್ತೆ. ಲಾಹೋರ್ನ ಒಂದು ಪ್ರದೇಶಗಳಲ್ಲಿ ಕೆಲವು ಮೃತಗಳು ಮತ್ತು ಸ್ಥಾನಗಳು ಮತ್ತು ಕೃಷ್ಣ ನಗರ ಆಗಿರ್ಬೋದು, ಲಕ್ಷ್ಮೀ ಚೌಕಿಗೆ ಧರಂಪುರ ಎಂಬುವಂತಹ ಹೆಸರುಗಳನ್ನು ಕೂಡ ಈಗಾಗಲೇ ನೀಡಲಾಗ್ತಾ ಇದೆ. ಇವೆಲ್ಲ ಗಮನಿಸ್ತಾ ಈ ವರ್ಗಗಳನ್ನು ನೋಡಿದಂತ ಸಂದರ್ಭದಲ್ಲಿ ಐತಿಹಾಸಿಕನ ಮರುಸ್ಥಾಪನೆ ಎಂಬುದಕ್ಕೆ ಈಗ ಮತ್ತೆ ಸ್ವಾಗತಕ್ಕೆ ಏನಾದ್ರು ಬಯಸ್ತಾ ಇದ್ದಾರೆ ಅನ್ನುವಂಥದ್ದು ಸಹಜವಾಗಿ ಬರುತ್ತೆ. ಇದೇ ಸಮಯದಲ್ಲಿ ಒಂದು ಹೆರಿಟೇಜ್ ಹೆಸರಲ್ಲಿ 50 ಬಿಲಿಯನ್ ರೂಪಾಯಿ ವೆಚ್ಚದ ಯೋಜನೆಗಳ ಮೂಲಕ ಪುರಾತನದ ಎಲ್ಲ ವಸ್ತುಶೀಲೆಗಳನ್ನ, ಕ್ರಿಕೆಟ್ ಮೈದಾನ ಮತ್ತು ಇವೆಲ್ಲ ಐತಿಹಾಸಿಕ ಅಖಾಡಗಳನ್ನ ಪುನರ್ಜೀವನ ಕೊಡೋಕೋಸ್ಕರ ಮತ್ತೆ ಈ ಯೋಜನೆಗಳ ಚರ್ಚೆಗೆ ಬಂದಿರತಕ್ಕಂಥದ್ದು ಹೇಳ್ಬೋದು. ಈ ಮೂಲಕ ನಗರವನ್ನ ಟೂರಿಸ್ಟ್ ಪ್ಲೇಸ್ ಗಳನ್ನಾಗಿ ರೂಪಿಸೋಕೋಸ್ಕರ ಏನಾದ್ರು ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಮಾಹಿತಿ ಸದ್ಯಕ್ಕೆ ಇರುವಂತದ್ದು. ಒಟ್ಟಿನಲ್ಲಿ ಪಾಕಿಸ್ತಾನ ಒಳಗಡೆ ನಡೀತಾ ಇರುವಂತಹ ಈ ಡೆವಲಪ್ಮೆಂಟ್ಗಳು ಇವೆಲ್ಲ ಒಂಥರ ನೋಡಿದಂತ ಸಂದರ್ಭದಲ್ಲಿ ಸಾಂಕೇತಿಕವಾತ್ವ ಅಥವಾ ಪೊಲಿಟಿಕಲ್ ಗಿಮಿಕ್ ಅಥವಾ ಪೊಲಿಟಿಕಲ್ ನಾಟಕನೋ ಅನ್ನುವಂಥದ್ದು ಸದ್ಯಕ್ಕೆ ಚರ್ಚೆಗೆ ಗ್ರಾಸವಾಗಿದೆ. ಇವೆಲ್ಲ ಬದಲಾವಣೆ ಮಾತ್ರವಲ್ಲ, ಹಿಂದೆ ಇರುವ ಉದ್ದೇಶ ನಿಜಕ್ಕೂ ಏನು ಎಂಬುದು ಈಗ ವಿಶ್ಲೇಷಣೆ ಮೂಲಕ ಕೂಡ ಕೆಲವೊಂದಿಷ್ಟು ಸತ್ಯಾಂಶಗಳು ಆಚೆ ಬರಬೇಕಿದೆ. ಸಾಹಿಲ್, ಥ್ಯಾಂಕ್ ಯು ರೋಹನ್ ತಮ್ಮೆಲ್ಲ ಡೀಟೇಲ್ಸ್ಗೆ.